ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು, ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಬಂದ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ. ಇಲ್ಲಿ ನಾನು 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಹಿಡಿಯಷ್ಟು ಬೆಳ್ಳುಳ್ಳಿನ ಅಂದರೆ ಸಿಪ್ಪೆ ತೆಗೆದಲ್ಲೇ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಏನು ಸ್ಪೆಷಲ್ ಈ ಚಿತ್ರಾನ್ನದಲ್ಲಿ ಅಂತ ಹೇಳ್ಬಿಟ್ಟು, ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಸಿಪ್ಪೆ ಎರಿದಲ್ಲೇ ಎರೆದಿಟ್ಕೊಂಡು ಅಂದರೆ ಎರಿದಲ್ಲೇ ತುರಿದು ಇಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಹಸಿದು ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಖಾರ ಇಲ್ಲೇ ಕಡಿಮೆ ಇರೋದ್ರಿಂದ ನಾನಿಲ್ಲಿ 7 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪನೂ ಖಾರನೇ ಇಲ್ಲ, ಹಾಗಾಗಿ 7 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ನೀವು ಬೇಕಂದರೆ ಒಣಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಸೊ ನಾನಿಲ್ಲಿ ಗ್ರೀನರಿ ಇರಲಿ ಅಂತ ಹೇಳ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಗ್ರೀನ್ ಕಲರ್ ಇರುತ್ತೆ ಚಿತ್ರಾನ್ನ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆಗಿದೆಯಲ್ಲ, ಸೊ ಇದಕ್ಕೆ ನಾನು 1 ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಸಾಸಿವೆ ಎಣ್ಣೆ ಕಾದಿರೋದ್ರಿಂದ ನೋಡಿ ಚಟಪಿಟ ಅಂತ ಹೇಳ್ಬಿಟ್ಟು ಸಿಡಿತಾ ಇದೆ. ಸೊ ನಾನಿವಾಗ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ನಾನು ಫಸ್ಟೇ ಹಾಕೋತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕರ್ಬೇವಿನ ಸೊಪ್ಪನ್ನ, ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಸಪ್ರೇಟು ತೇಲಿಸ್ಕೊಂಡು ಇಟ್ಕೊಂಡು ಕೂಡ ಮಾಡ್ಕೋಬೋದು. ಇದರಲ್ಲಿ ನಾನು ಅದರಲ್ಲೇ ಅಂದರೆ ಹಂಗೆ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಎಲ್ಲದನ್ನು ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ನಾನೇನಲ್ಲಿ ಸಪ್ರೇಟ್ ಏನು ತೆಗ್ದು ಇಟ್ಕೊತಿಲ್ಲ. ನೀವು ಬೇಕಂದರೆ ಸಪ್ರೇಟಲ್ಲಿ ಆ್ಯಡ್ ಮಾಡ್ಕೋಬೋದು. ಅಂದರೆ ತುಂಬ ಜನಕ್ಕೆ ಮಾಡಬೇಕಾದ್ರೆ ಕಡಲೆಬೀಜ ಮತ್ತು ಕಡಲೆಬೀಜ ಎಲ್ಲ ಫಸ್ಟೇ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರ್ದ್ಬಿಟ್ಟು ಸಪ್ರೇಟ್ ಇಟ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಟೈಮ್ ಮಾಡ್ತಿರೋದ್ರಿಂದ ಸೊ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಕೆಂಪಳ ಆಗಿತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನ, ಅದಕ್ಕೆ ನಾನು ಇವಾಗ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು 1-2 ಸೆಕೆಂಡು ಬೆಂದ ಆದಮೇಲೆ ನಾನಿವಾಗ ಅಂದರೆ ಸಿಪ್ಪೆ ತೆಗೆದಲ್ಲೇ ಜಜ್ಜಿ ಇಟ್ಕೊಂಡಿದ್ನಲ್ಲ ಏನದು ಬೆಳ್ಳುಳ್ಳಿನ, ಸೊ ಬೆಳ್ಳುಳ್ಳಿನ ಇವಾಗ ಆ್ಯಡ್ ಮಾಡ್ಕೊತೀನಿ. ಏಕೆಂದರೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಬಿಟ್ರೆ ತುಂಬ ರೋಸ್ಟ್ ಆಗುತ್ತೆ. ಈ ಚಿತ್ರಾನ್ನಕ್ಕೆ, ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ತುಂಬ ರೋಸ್ಟ್ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ನೋಡಿ ಸ್ವಲ್ಪ ಹೊತ್ತು 1-2 ನಿಮಿಷ ಆದಮೇಲೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ಆಮೇಲೆ ಆ್ಯಡ್ ಮಾಡ್ಕೊಂಡು, ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿಗೆಲ್ಲ ಹತ್ತುತ್ತೆ. ಸೊ ಮೆಣಸಿನ್ಕಾಯಿ ಇದು ಖಾರ ಇಲ್ಲದಲೇ ಇರೋ ಕಾರಣ ಅದನ್ನು ಸೈಡಿಗೆ ತೆಗ್ದಿತ್ತಲೇ ಹಾಗೇನೂ ತಿನ್ಬೋದು. ಅಂದರೆ ಡ್ರೈ ಆಗಿರುತ್ತಲ್ಲ ಎಣ್ಣೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಉಪ್ಪು ಹಾಕಿದ ಮೇಲೆ ನಾನು 20 ಮಿನಿಟ್ಸು ಬೇಯಿಸ್ತೀನಿ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ. ಈರುಳ್ಳಿನೂ ಕೂಡ ತುಂಬ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಅದು ತುಂಬ ಫ್ರೈ ಮಾಡಿದ್ರೆ ಅದು ಚಿತ್ರಾನ್ನ ಫ್ಲೇವರ್ ಹೊರಟೋಗ್ಬಿಡುತ್ತೆ. ನೋಡಿ ಇವಾಗ ಫ್ರೈ ಆಗಿತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಇಷ್ಟು ಕುದೀತಿದೆಯಲ್ಲ, ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಬಿಸಿ ಇದ್ದಾಗಲೇ ಮಾವಿನಕಾಯಿನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಮಾವಿನಕಾಯಿ ಬೆಂದ್ಬಿಟ್ರೆ ಬಿಸಿಗೆ ಇದಾಗಿ ಹೋಗ್ಬಿಡುತ್ತೆ, ಅಂದರೆ ಮಾವಿನಕಾಯಿ ಫ್ಲೇವರ್ ಹೋಗ್ಬಿಡುತ್ತೆ. ಸೊ ನೋಡಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು 10 ನಿಮಿಷ ತಣ್ಣಗಾದಮೇಲೆ ನಾನು ಪುಡಿ ಮಾಡಿರೋ, ಅಂದರೆ ತರಿಯಾಗಿ ಕುಟ್ಟಿರೋ ಜೀರಿಗೆನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಹಸಿದು ಕಾಯಿ ತುರಿ ಮತ್ತು ಮಾವಿನಕಾಯಿನ ಅಂದರೆ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಮಾವಿನಕಾಯಿನ ಒಂದ್ಸಲಿ ನೀವು ಹಾಗೆ ಅಂದರೆ ಸಿಪ್ಪೆ ತೆಗೆದಲ್ಲೇ ಹಾಗೆ ತುರಿದ್ಬಿಟ್ಟು ಮೇಗ್ಲದೆಲ್ಲ, ಅಂದರೆ ಮಾವಿನಕಾಯಿ ಮೇಲೆ ಇರುತ್ತಲ್ಲ ವೈಟ್ ಕಲರ್ದು, ಅದನ್ನೆಲ್ಲ ನೀಟಾಗಿ ಚಾಕುದಲ್ಲಿ ತೆಗೆದ್ಬಿಟ್ಟು ಮಾವಿನಕಾಯಿನ ತೊಳೆದ್ಬಿಟ್ಟು 2 ಟೈಮ್ಸು ಒಂದ್ಸಲಿ ಬಿಸಿನೀರಲ್ಲಿ ಉಪ್ಪಾಕಿ ತೊಳೆದ್ಬಿಟ್ಟು ನಾನು ಅದನ್ನು ಸಿಪ್ಪೆ ಸಮೇತ ಎರೆದ್ಬಿಟ್ಟು ಮಾಡಿದ್ದೀನಿ. ಅದಂತೂ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಗ್ರೀನ್ ಕಲರೇ ಕಾಣ್ತಿದೆ ಇವಾಗ ಚಿತ್ರಾನ್ನದ ಗೊಜ್ಜು. ನಾನು ಅನ್ನನ ತಣ್ಣಗಾಗೋದಕ್ಕೆ ಆರಿಡೋದಕ್ಕೆ ಇಟ್ಟಿದ್ದೆ. ಸೊ ನೋಡಿ ನಾನು ಇವಾಗ ಇದನ್ನು ಚಿತ್ರಾನ್ನದ ಗೊಜ್ಜನ್ನು ಅನ್ನಕ್ಕೆ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೋ ಕೂಡ ಇರುತ್ತೆ. ಸೊ ಇದನ್ನೇ ಅಂದರೆ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿ
ಬರುತ್ತೆ ಇದು. ನೀವು ಏನಂದರೆ ಎಲ್ಲರೂ ಕೂಡ ಯಾವಾಗೂ ನಾನು ನೋಡಿದ್ರು ಸಿಪ್ಪೆ ಎರೆದ್ಬಿಟ್ಟೆ ಮಾಡ್ತಾರೆ. ಸೊ ನೀವು ಒಂದ್ಸಲ ಸಿಪ್ಪೆ ಎರಿದಲ್ಲೇ ಮಾಡಿ ತಿಂದು ನನಗೆ ಒಂದ್ಸಲ ಕಮೆಂಟಲ್ಲಿ ತಿಳಿಸಿ. ನಾನು ಈ ರೀತಿ ಚಿತ್ರಾನ್ನ ಮಾಡಿದ್ದೆ ಮಾವಿನಕಾಯ್ದು. ನೋಡ್ತಿರ್ಬೋದು ನೀವು, ಇವಾಗೂ ಕೂಡ ಸ್ವಲ್ಪ ಗ್ರೀನರಿ ಥರನೇ ಕಾಣ್ತಿದೆ ಇಲ್ಲಿ. ಸೊ ನೀವು ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಕೊಂಡ್ರೆ ಬೇರೆ ಕಲರ್ ಬರುತ್ತೆ ಚಿತ್ರಾನ್ನ. ಸೊ ಇದು ಚಿತ್ರಾನ್ನದ್ದು ಬ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.